ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಕೂಡ ಸ್ನೇಹಿತರೆ ಬನ್ನಿ ಇವತ್ತು ನಿಮಗಾಗಿ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಪ್ಯಾಕ್ ತೊಗೊಂಡ್ಬಂದಿದ್ದೀನಿ. ಈ ಥರ ಕೂಡ ನಾವು ಹೇರ್ ಪ್ಯಾಕ್ ರೆಡಿ ಮಾಡಿ ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲ್ ರೀತಿಯಾಗಿ ಹಚ್ತಾ ಇರ್ಬೋದು. ಯಾಕಂದರೆ ನಮಗೂ ಕೂಡ ಬಿಳಿ ಕೂದಲಿದ್ದಾಗ ನಾವು ಕೆಮಿಕಲ್ ಇರುವಂಥದ್ದು ಹೇರ್ ಪ್ಯಾಕ್ ಯೂಸ್ ಮಾಡೋ ಬದಲಾಗಿ ಈ ಥರ ನ್ಯಾಚುರಲಾಗಿ ನಾವು ಎಷ್ಟು ಯೂಸ್ ಮಾಡಿದ್ರೂ ಕೂಡ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನೀವು ಕೂಡ ಈ ರೀತಿ ಮಾಡಿ ಟ್ರೈ ಮಾಡ್ಬೋದು. ಹಾಗೆ ಇದರಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ನನ್ನ ಕೈ ಬೆರಳಿಗೆ ಹಚ್ಚಿರುವಂಥ ಮೆಹಂದಿ ನೋಡಿ ಬಾಣಲಿಯಲ್ಲಿ ಕೂಡ ನಮಗೆ ಎಷ್ಟು ನ್ಯಾಚುರಲ್ ಆಗಿರುವಂಥದ್ದು ಕಪ್ಪಾಗಿರುವಂಥ ಕಲರ್ ಸಿಕ್ಕಿರುವಂಥದ್ದು. ಹಾಗಿದ್ರೆ ನಾವು ಯಾವ ಥರವಾಗಿ ರೆಡಿ ಮಾಡೋದಂತ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗಿದ್ರೆ ನಾವು ಇವಾಗ ಕಲರ್ ರೆಡಿ ಮಾಡೋದಕ್ಕೆ ಏನು ತಗೋಬೇಕಂದ್ರೆ ಫಸ್ಟಿಗೆ ನೋಡಿ ಈ ಥರ ಕಬ್ಬಿಣದ ಬಾಣಲಿ ಬೇಕಾಗುತ್ತೆ. ಯಾಕಂದರೆ ನಮಗೆ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ರೆಡಿ ಮಾಡ್ತಾ ಇದ್ದೀವಿ, ಹಾಗಾಗಿ ಕಬ್ಬಿಣದ ಬಾಣಲಿ ತಗೊಳ್ಳೇಬೇಕು. ಇವಾಗ ನಾನು ಕಬ್ಬಿಣದ ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಆಗೋಕ್ಕೆ ಬಿಡಿ. ಇವಾಗ ಸ್ನೇಹಿತರೆ ನಮಗೆ ನ್ಯಾಚುರಲಾಗಿ ಕಲರ್ ಆಗಬೇಕು ನಮ್ಮ ಕೂದಲಂದರೆ ಕಬ್ಬಿಣದ ಬಾಣಲೆಯಲ್ಲಿ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ ಕಬ್ಬಿಣದ ಅಂಶ ಬಿಟ್ಕೊಳ್ಳುತ್ತೆ ಅದರಲ್ಲಿ. ಆವಾಗ ನಮ್ಮ ಬಿಳಿ ಕೂದಲಿಗೆ ಕಬ್ಬಿಣದ ಅಂಶ ಬಿಟ್ಕೊಂಡಿರೋಂಥದ್ದು ಕಲರ್ ನಾವು ಕೂಡ ಬಿಳಿ ಕೂದಲಿಗೆ ಯೂಸ್ ಮಾಡೋದ್ರಿಂದ ನಮಗೆ ನ್ಯಾಚುರಲಾಗಿ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಖಂಡಿತವಾಗಿ ಕೂಡ ನೀವು ಕಬ್ಬಿಣದ ಬಾಣಲಿ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಯಾವುದೇ ಇರಲಿ ಅದು ಕೂಡ ಯೂಸ್ ಮಾಡಿ. ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಕರಿಬೇವಿನ ದಳ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕರಿಬೇವಿನ ದಳ ತುಂಬಾ ಫ್ರೆಶ್ ಆಗಿರುವಂಥದ್ದು ಕರಿಬೇವು ತೊಗೊಂಡಿದ್ದೀನಿ. ಈ ಥರ ಕರಿಬೇವು ಯೂಸ್ ಮಾಡೋದ್ರಿಂದ ಕೂಡ ನಮಗೆ ನ್ಯಾಚುರಲ್ ಆಗಿರುವಂಥದ್ದು ಬಿಳಿ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುವಂಥ ಕಲರ್ ಕೊಡುತ್ತೆ. ಹಾಗಾಗಿ ನಾನು ಕರಿಬೇವಿನ ದಳ ತೊಗೊಂಡಿರುವಂಥದ್ದು. ನೀವು ಕೂಡ ಎಷ್ಟು ನಿಮ್ಮ ಕೂದಲಿರುತ್ತೆ ಅಷ್ಟು ನೋಡಿಕೊಂಡು ನಿಮ್ಮ ಮೆಹಂದಿ ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ನಾನು ಕರಿಬೇವಿನ ದಳ ತೊಗೊಂಡಿದ್ದೀನಿ. ಈ ಕರಿಬೇವಿನ ದಳ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾವು ಎಷ್ಟೋ ತನಕ ಫ್ರೈ ಮಾಡ್ತೀವಿ ಅದೇನಾಗುತ್ತೆ ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ನಾವು ಏನು ಮಾಡಬೇಕಂದ್ರೆ ಪೂರ್ತಿ ಫ್ರೈ ಮಾಡ್ಕೊಂಡು ತಗೋಬೇಕು. ಫ್ರೈ ಮಾಡ್ತಾ ಇರುವಾಗ ಮತ್ತೇನು ಸೇರಿಸ್ಬೇಕಪ್ಪ ಇದರಲ್ಲಿ ಅಂತ ಕೂಡ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿಕೊಂಡು ಹೋಗಿ. ವಿಡಿಯೋ ಕೂಡ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಿಮ್ಮ ರಿಲೇಷನ್ಗಾಗೂ ಕೂಡ ಯಾರೆಲ್ಲ ಇದ್ದರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡ್ಬೋದು. ನಮಗೂ ಕೂಡ ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ. ನಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ 4 ಜನರಿಗೆ ಖಂಡಿತವಾಗಿ ಶೇರ್ ಮಾಡಿ. ಇವಾಗ ನೋಡಿ ಹಾಗೇ ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಕೈ ಆಡಿಸ್ತಾ ಇರಬೇಕು. ಇವಾಗ ನೋಡಿ ಎಷ್ಟು ಬೇಗನೆ ಇದು ನೋಡ್ತಾನೆ ನಮಗೇನಾಗುತ್ತೆ ಅಂದರೆ ಕಪ್ಪು ಆಗ್ತಾ ಬರುತ್ತೆ. ನೀವು ಬೇಕಾದರೆ ಸ್ವಲ್ಪ ಕಪ್ಪಗಿರುವಂಥದ್ದು ಕೂಡ ತೊಗೋಬೋದು. ಕರಿಬೇವು ಸ್ವಲ್ಪ ವೇಸ್ಟಾಗಿ ಬಿಸಾಕ್ತೀವಲ್ಲ ಆ ಥರ ಇರುವಂಥದ್ದು ಕೂಡ ತೊಗೋಬೋದು. ಆದರೂ ಕೂಡ ಫ್ರೆಶ್ ಆಗಿರುವಂಥದ್ದು ತೊಗೊಳ್ಳಿ. ಇದರಲ್ಲಿ ನಾನು ಇವಾಗ ಸ್ನೇಹಿತರೆ ಒಂದು ಬ್ರೂ ಕಾಫಿ ಹಾಕ್ತಾ ಇರುವಂಥದ್ದು. ಯಾಕಪ್ಪ ಬ್ರೂ ಕಾಫಿ ಹಾಕ್ತಿದ್ದೀನಿ ಅಂದರೆ ನಮಗೆ ನ್ಯಾಚುರಲಾಗಿ ಕಲರ್ ಆಗಬೇಕು, ನಮಗೆ ನ್ಯಾಚುರಲಾಗಿ ರಿಸಲ್ಟ್ ಸಿಗಬೇಕಂದ್ರೆ ಇದೇ ಮೇನ್ ಪಾಯಿಂಟ್ ನೋಡಿ. ಬ್ರೂ ಕಾಫಿ ಹಾಕೋದ್ರಿಂದ ನಮ್ಮ ತಲೆ ಕೂದಲು ನ್ಯಾಚುರಲಾಗಿ ಬಿಳಿ ಕೂದಲು ಕಪ್ಪು ಬಣ್ಣಕ್ಕೆ ಕಲರ್ ಕೊಡುವಂಥದ್ದು. ಹಾಗಾಗಿ ನ್ಯಾಚುರಲಾಗಿ ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ನೋಡಿ ಬ್ರೂ ಕಾಫಿ ಹಾಕಿದ್ದೀನಿ. ಸ್ವಲ್ಪ ಹಾಕಿದ ಮೇಲೆ ಆದರೂ ಕೂಡ ನಾವು ಚೆನ್ನಾಗಿ ಇದು ಕೈ ಆಡಿಸ್ತಾನೆ ಇರಬೇಕು. ಯಾಕಂದರೆ ಸ್ವಲ್ಪ ಬ್ರೂ ಕಾಫಿ ಕೆಳಗಡೆ ಅಂಟ್ಕೊಂಡು ಬಿಡುತ್ತೆ. ಹಾಗಾಗಿ ಹಾಗೇ ಕೈ ಆಡಿಸ್ತಾನೆ ಇರಿ. ಎಲ್ಲನೂ ಕೂಡ ಆಡಿಸ್ತಾ ಇರುವಾಗ ಅದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ, ಕಲರು ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಾವು ಇದು ಸಣ್ಣ ವಯಸ್ಸಿನ ಮಕ್ಕಳಿಗೂ ಕೂಡ ಹಚ್ಬೋದು. ಅವರ ತಲೆಯಲ್ಲೂ ಕೂಡ ಬಿಳಿ ಕೂದಲ ಕಾಮನ್ ಆಗಿ ಕಾಣಿಸ್ತಾನೆ ಇರುವಂಥದ್ದು, ಅವರಿಗೂ ಕೂಡ ಯೂಸ್ ಮಾಡ್ಬೋದು. ಹಾಗೆ ವಯಸ್ಸಾದವರು ಕೂಡ ಇದೆ, ಅವರಿಗೂ ಕೂಡ ಕಾಮನ್ ಆಗಿ ವಯಸ್ಸಾಯ್ತಾ ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಆಗೇ ಆಗುತ್ತೆ. ಅವರಿಗಾದರೂ ಕೂಡ ಈ ರೀತಿ ನ್ಯಾಚುರಲಾಗಿ ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ವಯಸ್ಸು ಆಗ್ತಾ ಅವರ ತಲೆಯಲ್ಲೂ ಕೂಡ ಕೆಮಿಕಲ್ ಇರುವಂಥದ್ದು ಮೆಹಂದಿಗಳು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ಥರ ಇರುವಂಥದ್ದು ಯೂಸ್ ಮಾಡ್ಬೋದು. ಇವಾಗ ನೋಡಿ ಚೆನ್ನಾಗಿ ಹುರಿತಾ ಇರುವಾಗ ಸ್ವಲ್ಪ ಅದರಲ್ಲಿ ಉರಿ ಕೂಡ ಅಂಟ್ಕೊಳ್ಳುತ್ತೆ. ಆದರೂ ಕೂಡ ಸಣ್ಣ ಉರಿ ಮೇಲೆ ಈ ಥರ ಮಾಡ್ತಾನೆ ಇರಬೇಕು. ಎಲ್ಲನೂ ಕೂಡ ಉರಿ ಅಂಟ್ಕೊಂಡ್ರೂ ಕೂಡ ಪರವಾಗಿಲ್ಲ, ಪೂರ್ತಿ ಹುರಿದು ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಕೂಡ ನಾವು ಹಾಗೆ ಕೈ ಆಡಿಸ್ತಾ ಇರಬೇಕು. ಇವಾಗ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದು. ನಾನು ಇವಾಗ ಆಲ್ರೆಡಿ ಫಸ್ಟಿಗೆ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಒಂದು 5 ನಿಮಿಷವರೆಗೂ ಕೂಡ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಇವಾಗ ಇದು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದಮೇಲೆ ಮತ್ತೇನು ಮಾಡಬೇಕಂತ ಹೇಳ್ಕೊಡ್ತೀನಿ ನೋಡಿ ನಿಮಗೆ. ಇವಾಗ ನೋಡಿ ಪೂರ್ತಿ ತಣ್ಣಗಾಗ್ತಾ ಬರ್ತಾ ಇರುವಾಗ ನಾನು ಇವಾಗ ಒಂದು ಕುಟ್ಟ ಕಲ್ಲು ತೊಗೊಂಡು ಅದರಲ್ಲಿ ಈ ರೀತಿ ಪೌಡ್ರ್ ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡ್ತಾ ಇರುವಂಥದ್ದು. ನೋಡಿ ಎಷ್ಟು ಬೇಗನೆ ಆಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು ಕೂಡ. ತುಂಬಾ ಬೇಗ ಆಗುತ್ತೆ ಈ ರೀತಿ ಪೌಡ್ರು ನೋಡಿ. ಈ ಥರ ತಿರುಗಿದ್ರೆ ಸಾಕು ನಮಗೆಲ್ಲ ಕೂಡ ಚೂರು ಚೂರಾಗಿರುವಂಥ ಪೌಡ್ರ್ ನೋಡಿ ಎಷ್ಟು ಬೇಗನೆ ಸಣ್ಣ ಆಗುತ್ತೆ ಅಂತ.
ಇದೇ ರೀತಿ ನಮಗೆ ಪೌಡರ್ ರೆಡಿ ಮಾಡ್ಕೋಬೇಕು. ಇದು ನೋಡಿ ಎಷ್ಟು ಕಲರ್ ನ್ಯಾಚುರಲಾಗಿ ಕೊಡುತ್ತೆ ಅಂತ ನೋಡಿ ತೋರಿಸಿ ನಿಮಗೆ. ಇದು ಯಾವ ರೀತಿ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಬೇಕಂತ ಕೂಡ ಹೇಳ್ತೀನಿ. ಹಾಗೆ ಹೋಗಬೇಡಿ, ಅರ್ಧದಷ್ಟು ನೋಡಿಕೊಂಡು. ಇವಾಗ ಇದು ಏನು ಮಾಡಬೇಕಂತ ಸ್ನೇಹಿತರೆ, ಈ ಪೌಡರ್ ರೆಡಿಯಾಗಿರುವಂಥದ್ದಲ್ವ, ಇದಕ್ಕೆ ನಾನು ಏನು ಸೇರಿಸ್ಕೋತೀನಿ ಅಂತಂದರೆ ಸ್ನೇಹಿತರೆ, ನಾನು ಅದಕ್ಕೆ ಸ್ವಲ್ಪ ಮೆಹಂದಿ ಪುಡಿ ಹಾಕ್ತಾ ಇರುವಂಥದ್ದು. ಮೆಹಂದಿ ಪುಡಿ ಯಾವುದಪ್ಪ ಅಂದರೆ ಹೀನಾ ಮೆಹಂದಿ ಪುಡಿ ಹಾಕ್ತಾಯಿದ್ದೀನಿ ನಾನು. ಅದಕ್ಕೆ 1 ಸ್ಪೂನಷ್ಟು ಹಾಕಬೇಕು ಹೀನಾ ಮೆಹಂದಿ ಪುಡಿ. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಕೂಡ ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಹೀನಾ ಮೆಹಂದಿ ಪುಡಿ ಜೊತೆಗೆ ನಾನು ಅದಕ್ಕೆ ಸ್ವಲ್ಪ ಎಲೆವರ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲೆವರ ಫ್ರೆಶ್ ಆಗಿರುವಂಥದ್ದು ಕೂಡ ಸಿಕ್ಕರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಈ ರೀತಿ ಪೌಡ್ರು ಕೂಡ ಸಿಕ್ಕರೆ ಅದು ಕೂಡ ಯೂಸ್ ಮಾಡಿ. ನಿಮ್ಮ ಮನೆ ಹತ್ತಿರ ಫ್ರೆಶ್ ಆಗಿರುವಂಥ ಎಲೆವರ ಸಿಕ್ಕರೆ ಖಂಡಿತವಾಗಿ ಅದರಲ್ಲಿ ಹಾಕ್ಬೋದು. ನೀರು ಬದಲಾಗಿ ಅಲೆವರ ಕೂಡ ಹಾಕಿ ನೀವು ತಲೆಗೆ ಅಪ್ಲೈ ಮಾಡ್ಬೋದು. ನಾನಿವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸೇರಿಸಿ ಚೆನ್ನಾಗಿ ಸ್ವಲ್ಪ ಸ್ಟವ್ ಕೂಡ ಹಚ್ಕೊಂಡಿದ್ದೀನಿ. ಸ್ವಲ್ಪ ಸ್ಟವ್ ಹಚ್ಕೊಂಡು 1-2 ನಿಮಿಷ ಚೆನ್ನಾಗಿದು ಕುದಬೇಕು. 1-2 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಸಣ್ಣ ಉರಿ ಇಟ್ಕೊಂಡಿರೋಂಥದ್ದು ನೋಡಿ, 1 ಸೆಕೆಂಡ್ 2 ಸೆಕೆಂಡ್ ಅಷ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ಆಮೇಲೆ ನಾನು ಇವಾಗ ಸ್ಟವ್ ಕೂಡ ಆಫ್ ಮಾಡ್ತೀನಿ. ಜಾಸ್ತಿ ಹೊತ್ತು ಕೂಡ ಇಡಲ್ಲ. 1-2 ಸೆಕೆಂಡ್ ಇಟ್ಕೊಂಡು ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಎಲ್ಲ ಕೂಡ ಕಲಿಸ್ತಾ ಇರುವಾಗ ಯಾವ ರೀತಿ ಕಲರ್ ಅದಕ್ಕೆ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇರುವಂಥದ್ದು. ಈ ಥರ ನೀವು ಮೆಹಂದಿ ರಾತ್ರಿ ಹೊತ್ತಿಗೆ ಕಲಸಿಟ್ಟು ಬೆಳಗ್ಗೆ ಕೂಡ ನೀವು ತಲೆಗೆ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ನೀವು ತಲೆಗೆ ಹಚ್ಚೋರಿದ್ದೀರ ಅಂತಂದಾಗ ಒಂದು ಹಾಫ್ ಆನ್ ಅವರ್ ಮುಂಚೆ ಕೂಡ ಈ ರೀತಿ ರೆಡಿ ಮಾಡ್ಬೋದು. ಹಾಗಿದ್ರೆ ತಡ ಮಾಡದೆ ಈ ಥರ ಇರುವಂಥದ್ದು ನ್ಯಾಚುರಲಾಗಿ ಕಲರ್ ರೆಡಿ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಇದು ಒಂದು ಹಾಫ್ ಆನ್ ಅವರ್ ಅಷ್ಟು ಬಿಟ್ಟಿದ್ದೀನಿ. ಹಾಫ್ ಆನ್ ಅವರ್ ಆದಮೇಲೆ ನೋಡಿ ಯಾವ ರೀತಿ ಕಲರ್ ಬಂದಿರೋವಂಥದ್ದು. ಹಾಗಾದರೆ ನೀವು ಕೂಡ ಖಂಡಿತವಾಗಿ ಈ ಥರ ಇರುವಂಥದ್ದು ಹೇರ್ ಪ್ಯಾಕ್ ರೆಡಿ ಮಾಡಿ ನೀವು ಕೂಡ ನಿಮ್ಮ ತಲೆಗೆ ಯೂಸ್ ಮಾಡಿ ನೋಡಿ. ತಲೆಗೆ ಯೂಸ್ ಮಾಡೋದಕ್ಕೆ ನೋಡಿ, ನಾವು ತಲೆಗೆ ಹಚ್ಚಿದ ಮೇಲೆ 1-2-3 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಬೇಕು. ಶಾಂಪು ಮಾತ್ರ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನನಗಿವಾಗ ಫಸ್ಟಿಗೆ ಹಚ್ಚಿದ್ದೀನಿ, ನನ್ನ ತಲೆ ಕೂದಲು ಹಾಗೆ ಬಿಳಿ ಕೂದಲು ಹಾಗೆ ಉಳಿದಿರುವಂಥದ್ದು, ಕಪ್ಪಾಗಿಲ್ಲ ಅಂತ ಕೂಡ ಅನ್ಬೇಡಿ. ಯಾಕಂದರೆ ನಾವು ಇದೇ ರೀತಿ ಟ್ರೈ ಮಾಡ್ತಾ ಇರಬೇಕು. ಆವಾಗ ನಮಗೆ ತುಂಬಾ ಚೆನ್ನಾಗಿ ನಮ್ಮ ತಲೆಗೂ ಕೂಡ ಕಲರ್ ಕೊಡ್ತಾ ಹೋಗುತ್ತೆ. ಖಂಡಿತವಾಗಿ ಯೂಸ್ ಮಾಡಿ ನೋಡಿ.